ಅನ್ನಪ್ರಕಾಶದ ಜಮೀಲ್ ಅವರು ನನಗೊಂದು ಹೆಣ್ಣುಮುರಿ ಪುಸ್ತಕ ಬೇಕು ಅಂದಾಗ ಅವರ ಫೇಸ್ಬುಕ್ ಅನೇಕ ಲೇಖನಗಳಿದ್ದವು. ಅದರಲ್ಲಿ ಕೆಲವನ್ನು ಆರಿಸಿ ಒಂದು ಪುಸ್ತಕ ಮಾಡಿದೆ. ಎಲ್ಲವೂ ವ್ಯಕ್ತಿತ್ವ ವಿಕಸನದ ಈ ಲೇಖನಗಳೇ. ಇವು ಓದ್ತಾ ಇದ್ದರೆ ಭಾಳ ಖುಷಿಯಾಗುತ್ತೆ. ಏಕೆಂದರೆ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ, ಆದರೆ ಅವುಗಳ ಬಗ್ಗೆ ನಮಗೆ ತಿಳಿದಿರಲ್ಲ. ಅಂಥ ಒಂಥರ ಮೇಷ್ಟ್ರು ಇದ್ದಂಗೆ, ಮೇಷ್ಟ್ರ ಥರ ಪಾಠ ಮಾಡಿದ್ದಾರೆ ನಮಗೆ. ಈ ಮೇಷ್ಟ್ರ ಪಾಠನ ನಾವು ಓದ್ತಾ ಇದ್ದರೆ ಹೌದು, ನಾವು ನಮ್ಮ ಜೀವನದಲ್ಲಿ ಎಷ್ಟೊಂದು ಅಳವಡಿಸ್ಕೋಬೋದು ಇವನ್ನ ಅಂತ ಅನಿಸುತ್ತೆ. ಅಂಥ ಒಂದು ಪುಸ್ತಕ ಇದು. ಪುಸ್ತಕ ಬರೆದ ಮೇಲೆ ಶೀರ್ಷಿಕೆಗಾಗಿ ಸಾಕಷ್ಟು ತಿಣುಕಾಡಿದೆವು. ಕೊನೆಗೆ ಯಶಸ್ವಿ ಭವ ಅನ್ನೋ ಒಂದು ಹೆಸರು ಕೊಟ್ಟೆ. ಏಕೆಂದರೆ ಅವರ ಇತರ ಕಾದಂಬರಿಗಳಾಗಲಿ, ಅವರ ಇತರ ಆಗಲಿ ಹೆಸರುಗಳಿದೆ. ಯಾಕೆಂದರೆ ಅವರೇ ಕೊಟ್ಟಿರೋ ಹೆಸರನ್ನ ಅದನ್ನೇ ಹಾಗೆ ಉಪಯೋಗಿಸ್ಕೊಂಡಿದ್ದೀವಿ. ಇದಕ್ಕೆ ಅವರು ಬರೆದಿದ್ದಲ್ಲ, ಅಂದರೆ ಇವರು ಬರೀ ಹೇಳಿರೋ ಅಂತ ಬರೆದಿರೋದು, ಅಂದರೆ ಪುಸ್ತಕ ರೂಪದಲ್ಲಿ ಬರೆದಿಲ್ಲ ಅವರು. ಫೇಸ್ಬುಕ್ಕಲ್ಲಿ ಬರೆದಿರೋ ಲೇಖನಗಳು, ಇದನ್ನು ಸೇರಿಸಿದಾಗ ಇದಕ್ಕೆ ಯಶಸ್ವಿ ಭವ ಅಂತ ಹೆಸರಿಟ್ವಿ. ತುಂಬ ಚೆನ್ನಾಗೇ ಓಡ್ತು ಪುಸ್ತಕ. ಯಾಕೆಂದರೆ ಯಶಸ್ವಿ ಭವ ಅನ್ನೋ ಹೆಸರೇ ಒಂಥರ ಅದಕ್ಕೊಂದು ಆಕರ್ಷಣೆ ಇದೆ. ಓದ್ತಾ ಇದ್ರೇ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಮೊದಲು ಇದನ್ನು ಓದ್ದವ್ರು ಕೂಡ ತುಂಬ ಚೆನ್ನಾಗಿದೆ, ನಮಗೆ ಇಷ್ಟ ಆಯಿತು ಈ ಪುಸ್ತಕ, ಇಂಥ ಪುಸ್ತಕ ಬಂದರೆ ನಮಗೂ ಎಷ್ಟೊಂದು ಸಂತೋಷ ಆಗುತ್ತೆ ಓದೋಕ್ಕೆ, ನಮಗೆ ಮನಸ್ಸಿಗೆ ಹಿತ ಆಗುವಂಥ ಲೇಖನಗಳಿವು ಅಂತಂದರೆ. ಅದು ಹೇಗಿದೆ ಅಂದರೆ, ಮುಂದುಗಡೆ ಒಬ್ಬರು ನಮ್ಮ ತಂದೆನೋ, ನಮ್ಮ ಹಿರಿಯರು ಅಥವಾ ನಮ್ಮ ಉಪಾಧ್ಯಾಯರು ನಮಗೆ ಹೇಳಿದ ಹಾಗಿದೆ ಲೇಖನಗಳು. ಅದರಿಂದ ಅದಕ್ಕೆ ಒಂಥರ ವಿಶಿಷ್ಟವಾದ ಗುಣ ಇದೆ ಅನಿಸುತ್ತೆ ನನಗೆ. ಇಂಥ ಸುಂದರ ಪುಸ್ತಕ ಬರೆಯಲು ನನಗೆ ಅನುಮತಿ ನೀಡಿದ ಯಣ್ಣಮುರಿ ಸರ್ ಅವರಿಗೆ, ಮತ್ತು ಇದನ್ನು ಸುಂದರವಾಗಿ ಮುದ್ರಿಸಿದ ಜಮೀಲ್ ಅವರಿಗೆ, ಮತ್ತು ಇದಕ್ಕೊಂದು ಅರ್ಥಪೂರ್ಣ ಚಿತ್ರ ಬರೆದ ಪ್ರದೀಪ್ ಬತ್ತೇರಿ ಅವರಿಗೆ ನನ್ನ ಕೃತಜ್ಞತೆಗಳು. ನಮಸ್ಕಾರ. ಎಲ್ಲರೂ ಯಶಸ್ವಿ ಭವ.